ಪಕ್ಷಕ್ಕೆ ದುಡಿದವರನ್ನ ಗುರುತಿಸೋ ಕೆಲಸ ಮಾಡಿದ್ದೇವೆ. ಶಾಸಕರ ಅಧಿಕಾರ ನಾವೇನು ಕಿತ್ಕೊಂಡಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರಿಗೆ ಇರೋ ಅಧಿಕಾರ ಹಾಗೆ ಮುಂದುವರಿಯುತ್ತೆ. ಯಾವ ಕಾರಣಕ್ಕೂ ನಮ್ಮ ಬದ್ಧತೆಯಲ್ಲಿ ಬದಲಾವಣೆ ಮಾಡಲ್ಲ. ಅಧ್ಯಕ್ಷರನ್ನ ನಾವು ಬದಲಾಯಿಸೋ ಮಾತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅಂತವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ನಾವು ಮಾಡಿದ್ವು. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು ಎಂಎಲ್ಎಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. ಎಂಎಲ್ಎಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡಿದ್ವಿ. ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಬಡವರಿಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ಅಧ್ಯಕ್ಷರಾಗಿದ್ದಾರೆ. ಸೊ ಆದ್ರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನ್ ಸರ್ಕಾರದ ಒಂದು ಪದ್ಧತಿ ಇದೆ, ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ವಿ ಅದನ್ನ ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಬರುವುದಿಲ್ಲ. ಯಾರು ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ ಹಲವು ವಿವಾದಾತ್ಮಕ ಹೇಳಿಕೆ. ಪಕ್ಷಕ್ಕೆ ದುಡಿದವರನ್ನ ಗುರುತಿಸೋ ಕೆಲಸ ಮಾಡಿದ್ದೇವೆ. ಶಾಸಕರ ಅಧಿಕಾರ ನಾವೇನು ಕಿತ್ಕೊಂಡಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರಿಗೆ ಇರೋ ಅಧಿಕಾರ ಹಾಗೆ ಮುಂದುವರಿಯುತ್ತೆ. ಯಾವ ಕಾರಣಕ್ಕೂ ನಮ್ಮ ಬದ್ಧತೆಯಲ್ಲಿ ಬದಲಾವಣೆ ಮಾಡಲ್ಲ. ಅಧ್ಯಕ್ಷರನ್ನ ನಾವು ಬದಲಾಯಿಸೋ ಮಾತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅಂತವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ನಾವು ಮಾಡಿದ್ವು. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು ಎಂಎಲ್ಎಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. ಎಂಎಲ್ಎಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡಿದ್ವಿ. ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಬಡವರಿಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ಅಧ್ಯಕ್ಷರಾಗಿದ್ದಾರೆ. ಸೊ ಆದ್ರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನ್ ಸರ್ಕಾರದ ಒಂದು ಪದ್ಧತಿ ಇದೆ, ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ವಿ ಅದನ್ನ ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಬರುವುದಿಲ್ಲ. ಯಾರು ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ ಹಲವು ವಿವಾದಾತ್ಮಕ ಹೇಳಿಕೆ. ಪಕ್ಷಕ್ಕೆ ದುಡಿದವರನ್ನ ಗುರುತಿಸೋ ಕೆಲಸ ಮಾಡಿದ್ದೇವೆ. ಶಾಸಕರ ಅಧಿಕಾರ ನಾವೇನು ಕಿತ್ಕೊಂಡಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರಿಗೆ ಇರೋ ಅಧಿಕಾರ ಹಾಗೆ ಮುಂದುವರಿಯುತ್ತೆ. ಯಾವ ಕಾರಣಕ್ಕೂ ನಮ್ಮ ಬದ್ಧತೆಯಲ್ಲಿ ಬದಲಾವಣೆ ಮಾಡಲ್ಲ. ಅಧ್ಯಕ್ಷರನ್ನ ನಾವು ಬದಲಾಯಿಸೋ ಮಾತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅಂತವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ನಾವು ಮಾಡಿದ್ವು. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು ಎಂಎಲ್ಎಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. ಎಂಎಲ್ಎಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡಿದ್ವಿ. ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಬಡವರಿಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ಅಧ್ಯಕ್ಷರಾಗಿದ್ದಾರೆ. ಸೊ ಆದ್ರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನ್ ಸರ್ಕಾರದ ಒಂದು ಪದ್ಧತಿ ಇದೆ, ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ವಿ ಅದನ್ನ ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಬರುವುದಿಲ್ಲ. ಯಾರು ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ ಹಲವು ವಿವಾದಾತ್ಮಕ ಹೇಳಿಕೆ. ಪಕ್ಷಕ್ಕೆ ದುಡಿದವರನ್ನ ಗುರುತಿಸೋ ಕೆಲಸ ಮಾಡಿದ್ದೇವೆ. ಶಾಸಕರ ಅಧಿಕಾರ ನಾವೇನು ಕಿತ್ಕೊಂಡಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರಿಗೆ ಇರೋ ಅಧಿಕಾರ ಹಾಗೆ ಮುಂದುವರಿಯುತ್ತೆ. ಯಾವ ಕಾರಣಕ್ಕೂ ನಮ್ಮ ಬದ್ಧತೆಯಲ್ಲಿ ಬದಲಾವಣೆ ಮಾಡಲ್ಲ. ಅಧ್ಯಕ್ಷರನ್ನ ನಾವು ಬದಲಾಯಿಸೋ ಮಾತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅಂತವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ನಾವು ಮಾಡಿದ್ವು. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು ಎಂಎಲ್ಎಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. ಎಂಎಲ್ಎಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡಿದ್ವಿ. ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಬಡವರಿಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ಅಧ್ಯಕ್ಷರಾಗಿದ್ದಾರೆ. ಸೊ ಆದ್ರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನ್ ಸರ್ಕಾರದ ಒಂದು ಪದ್ಧತಿ ಇದೆ, ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ವಿ ಅದನ್ನ ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಬರುವುದಿಲ್ಲ. ಯಾರು ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ ಹಲವು ವಿವಾದಾತ್ಮಕ ಹೇಳಿಕೆ. ಪಕ್ಷಕ್ಕೆ ದುಡಿದವರನ್ನ ಗುರುತಿಸೋ ಕೆಲಸ ಮಾಡಿದ್ದೇವೆ. ಶಾಸಕರ ಅಧಿಕಾರ ನಾವೇನು ಕಿತ್ಕೊಂಡಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರಿಗೆ ಇರೋ ಅಧಿಕಾರ ಹಾಗೆ ಮುಂದುವರಿಯುತ್ತೆ. ಯಾವ ಕಾರಣಕ್ಕೂ ನಮ್ಮ ಬದ್ಧತೆಯಲ್ಲಿ ಬದಲಾವಣೆ ಮಾಡಲ್ಲ. ಅಧ್ಯಕ್ಷರನ್ನ ನಾವು ಬದಲಾಯಿಸೋ ಮಾತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ.
ಇದ್ದಾರೆ ಅಂತವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ನಾವು ಮಾಡಿದ್ವು. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು ಎಂಎಲ್ಎಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. ಎಂಎಲ್ಎಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡಿದ್ವಿ. ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಬಡವರಿಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾರೆ ಅಂತ. ಸೊ ಅವರು ಅಧ್ಯಕ್ಷರಾಗಿದ್ದಾರೆ. ಸೊ ಆದ್ರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನ್ ಸರ್ಕಾರದ ಒಂದು ಪದ್ಧತಿ ಇದೆ, ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ವಿ ಅದನ್ನ ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಬರುವುದಿಲ್ಲ. ಯಾರು ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ ಹಲವು ಪಕ್ಷಕ್ಕೆ ದುಡಿದವರನ್ನ ಗುರುತಿಸೋ ಕೆಲಸ ಮಾಡಿದ್ದೇವೆ. ಶಾಸಕರ ಅಧಿಕಾರ ನಾವೇನು ಕಿತ್ಕೊಂಡಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರಿಗೆ ಇರೋ ಅಧಿಕಾರ ಹಾಗೆ ಮುಂದುವರಿಯುತ್ತೆ. ಯಾವ ಕಾರಣಕ್ಕೂ ನಮ್ಮ ಬದ್ಧತೆಯಲ್ಲಿ ಬದಲಾವಣೆ ಮಾಡಲ್ಲ. ಅಧ್ಯಕ್ಷರನ್ನ ನಾವು ಬದಲಾಯಿಸೋ ಮಾತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇದ್ದಾರೆ ಅಂತವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ನಾವು ಮಾಡಿದ್ವು. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು ಎಂಎಲ್ಎಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. ಎಂಎಲ್ಎಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡಿದ್ವಿ. ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಬಡವರಿಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾರೆ ಅಂತ. ಸೊ ಅವರು ಅಧ್ಯಕ್ಷರಾಗಿದ್ದಾರೆ. ಸೊ ಆದ್ರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನ್ ಸರ್ಕಾರದ ಒಂದು ಪದ್ಧತಿ ಇದೆ, ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ವಿ ಅದನ್ನ ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಬರುವುದಿಲ್ಲ. ಯಾರು ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ ಹಲವು ವಿವಾದಾತ್ಮಕ ಹೇಳಿಕೆ ಪಕ್ಷಕ್ಕೆ ದುಡಿದವರನ್ನ ಗುರುತಿಸೋ ಕೆಲಸ ಮಾಡಿದ್ದೇವೆ. ಶಾಸಕರ ಅಧಿಕಾರ ನಾವೇನು ಕಿತ್ಕೊಂಡಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರಿಗೆ ಇರೋ ಅಧಿಕಾರ ಹಾಗೆ ಮುಂದುವರಿಯುತ್ತೆ. ಯಾವ ಕಾರಣಕ್ಕೂ ನಮ್ಮ ಬದ್ಧತೆಯಲ್ಲಿ ಬದಲಾವಣೆ ಮಾಡಲ್ಲ. ಅಧ್ಯಕ್ಷರನ್ನ ನಾವು ಬದಲಾಯಿಸೋ ಮಾತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇದ್ದಾರೆ ಅಂತವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ನಾವು ಮಾಡಿದ್ವು. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು ಎಂಎಲ್ಎಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. ಎಂಎಲ್ಎಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡಿದ್ವಿ. ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಬಡವರಿಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾರೆ ಅಂತ. ಸೊ ಅವರು ಅಧ್ಯಕ್ಷರಾಗಿದ್ದಾರೆ. ಸೊ ಆದ್ರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನ್ ಸರ್ಕಾರದ ಒಂದು ಪದ್ಧತಿ ಇದೆ, ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ವಿ ಅದನ್ನ ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಬರುವುದಿಲ್ಲ. ಯಾರು ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ ಹಲವು ವಿವಾದಾತ್ಮಕ ಹೇಳಿಕೆ ಪಕ್ಷಕ್ಕೆ ದುಡಿದವರನ್ನ ಗುರುತಿಸೋ ಕೆಲಸ ಮಾಡಿದ್ದೇವೆ. ಶಾಸಕರ ಅಧಿಕಾರ ನಾವೇನು ಕಿತ್ಕೊಂಡಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರಿಗೆ